ಎಲ್ಲರ ಚಿತ್ತ ಇವತ್ತು ಸುಪ್ರೀಂ ಕೋರ್ಟ್ನತ್ತ ಇತ್ತು ದರ್ಶನ್ ಅಭಿಮಾನಿಗಳದ್ದು. ಏನಾಯಿತು ಇವತ್ತು ಅನ್ನುವಂಥ ಪ್ರಶ್ನೆಗೆ ಸದ್ಯಕ್ಕೆ ವಿಚಾರಣೆ ಎಲ್ಲವೂ ಕೂಡ ಆಗಿದೆ. ಒಂದು ವಾರದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಅಂತೂ ದರ್ಶನ್ ಮತ್ತು ಗ್ಯಾಂಗ್ ಇದೆ. ಒಂದು ವಾರದಲ್ಲಿ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಲಿದೆ. ಎರಡು ಕಡೆಯ ವಾದ ಪ್ರತಿವಾದವನ್ನ ಎರಡೂ ಕಡೆಯದ್ದು ಕೂಡ ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಜೊತೆಗೆ ಫೋಟೋ ಇರುವಂಥದ್ದು, ಇಬ್ಬರ ಸಾಕ್ಷಿಗಳಾದ ಪುನೀತ್ ಕಿರಣ್ ಫೋಟೋ ತೆಗೆಸಿಕೊಂಡದ ಬಗ್ಗೆ ಕೋರ್ಟ್ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದು, ಇವೆಲ್ಲವೂ ಕೂಡ ಇವತ್ತು ಆಲಿಸಿದೆ, ವಿಚಾರಣೆಯನ್ನು ಮುಗಿಸಿದೆ, ಆದೇಶವನ್ನು ಕಾಯ್ದಿರಿಸಿದೆ. ಸೊ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ಅದೀಗ ಸದ್ಯಕ್ಕೆ ಒಂದು ವಾರದವರೆಗೂ ಕೂಡ ಪೋಸ್ಟ್ಪೋಂಡ್ ಆಗಿದೆ. ಒಂದು ವಾರದೊಳಗಡೆಗೆ ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸೋಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಲ್ಲಿರುವಂಥ ಎಲ್ಲ ಆರೋಪಿಗಳ ಪರ ವಕೀಲರಿಗೆ. ಸೊ ಅದರ ಜೊತೆಗೆ ಪಾಸಿಂಗ್ ಕಮೆಂಟ್ಸ್ಗಳನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಹೈಕೋರ್ಟ್ನ ಆದೇಶದ ಬಗ್ಗೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ, ಅಸಮಾಧಾನವನ್ನು ಹೊರಹಾಕಿದೆ. ಕೆಳಹಂತದ ನ್ಯಾಯಾಲಯಗಳು ತಪ್ಪು ಮಾಡೋದನ್ನು ನಾವು ನೋಡಿದ್ದೀವಿ, ಆದರೆ ಹೈಕೋರ್ಟು ಕೂಡ ಹೀಗೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅಲ್ಲಿ ಎತ್ತಿತ್ತು. ಜೊತೆಗೆ ಯಾಕೆ ನಿಮಗೆ ಜಾಮೀನನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದರು ದರ್ಶನ್ ಪರ ವಕೀಲರಿಗೆ. ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿಯಾಗಿರುವಂತಹ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇವತ್ತಿನ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರುವಂಥ ವಾದ ಪ್ರತಿವಾದದ ಸಮರೈಸ್ ಮಾಡೋದಾದರೆ ಹೇಗೆ? ಅರುಣ್ ನೋಡಿ, ಮೊದಲನೇದಾಗಿ ಇವತ್ತು ಕೇವಲ ನಟ ದರ್ಶನ್ ಪರ ವಕೀಲರ ವಾದವನ್ನು ಆಲಿಸುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಮತ್ತು ಅದಕ್ಕೂ ಕೂಡ 15 ನಿಮಿಷಗಳ ಟೈಮ್ ಬಾಂಡನ್ನು ಫಿಕ್ಸ್ ಮಾಡಿತ್ತು. ಆದರೆ ಇವತ್ತು ಪರಿಸ್ಥಿತಿ ಅಥವಾ ಇಡೀ ಸಿಚುವೇಶನ್ನೇ ಭಿನ್ನವಾಗಿತ್ತು. ಇಡೀ ಪ್ರಕರಣವನ್ನು ಮತ್ತೊಮ್ಮೆ ರೀಕಾಲ್ ಮಾಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿತು. ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ವಾದ ಮತ್ತು ಪ್ರತಿವಾದವನ್ನು ಆಲಿಸುವಂಥ ಕೆಲಸವನ್ನು ಮಾಡಿತ್ತು. ಈ ಹಿಂದೆ ಸರ್ಕಾರಿ ವಕೀಲರ ವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿತ್ತು. ಆದಾಗ್ಯೂ ಕೂಡ ಮತ್ತೊಮ್ಮೆ ಇವತ್ತು ವಾದವನ್ನು ಕೇಳುವಂಥ ಕೆಲಸವನ್ನು ಮಾಡಿತು. ಸರ್ಕಾರದ ಪರ ಅಥವಾ ಬೆಂಗಳೂರು ಪೊಲೀಸರ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ಅವರು ಅಪಿಯರ್ ಆಗಿದ್ರು. ಅವರು ತಮ್ಮ ವಾದವನ್ನು ಸುದೀರ್ಘವಾಗಿ ಮಂಡಿಸಿದ್ರು. ಅಂದರೆ ಈ 7 ಆರೋಪಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡೋದ್ರಿಂದ ಹಿಡಿದು ಅವರ ಶವವನ್ನು ನಾಲೆಗೆ ಎಸ್ತು ಬರೋವರೆಗೂ ಕೂಡ ಯಾವ್ಯಾವ ಹಂತದಲ್ಲಿ ಯಾರ್ಯಾರ ಪಾತ್ರ ಏನಾಗಿತ್ತು ಮತ್ತು ಹೇಗೆ ಇವರು ಸಿಕ್ಕಾಕೊಂಡ್ರು, ಮತ್ತು ಸಾಕ್ಷ್ಯಗಳ ಹೇಳಿಕೆಗಳನ್ನು ಹೇಗೆ ಮ್ಯಾಚ್ ಮಾಡಲಾಗಿರುವಂಥದ್ದು ಮತ್ತು ಸಾಕ್ಷ್ಯಗಳು ಹೇಗಿದ್ದಾವೆ ಅವೆಲ್ಲವನ್ನು ಸುದೀರ್ಘವಾಗಿ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಡುವಂಥ ಕೆಲಸವನ್ನು ಮಾಡಿದರು. ಇನ್ ದ ಸೇಮ್ ಟೈಮ್ ನಟ ದರ್ಶನ್ ಪರವಾಗಿ ಸಿದ್ಧಾರ್ಥ್ ದವೆ ಅವರು ವಾದವನ್ನು ಮಂಡಿಸಿದರು. ಮತ್ತು ಪವಿತ್ರ ಗೌಡ ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿದರು. ನಟ ದರ್ಶನ್ ಮುಖ್ಯವಾಗಿ ನಾವೊಂದು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಮತ್ತು ಸಾಕ್ಷ್ಯಗಳ ಹೇಳಿಕೆಯನ್ನು ಏನು ಪಡ್ಕೊಂಡಿದ್ದಾರೆ ಅದರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ, ಭಿನ್ನವಾಗಿದ್ದಾವೆ ಮತ್ತು ಭಾಳಷ್ಟು ತಡವಾಗಿ ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು ಅನುಮಾನ ಹುಟ್ಟಿಸ್ತಾ ಇದೆ. ಹೈಕೋರ್ಟ್ ಸರಿಯಾದ ಆದೇಶವನ್ನು ಕೊಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾದಂತಹ JB ಪದ್ರಿವಾಲಾ ಅವರು ಹೈಕೋರ್ಟ್ನ ಆದೇಶದ ಬಗ್ಗೆ ಮತ್ತೆ ಇವತ್ತು ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಅಸಮಾಧಾನಗಳನ್ನು ಹೊರಹಾಕಿದ್ರು. ಸಾಮಾನ್ಯವಾಗಿ ಸೆಷನ್ಸ್ ಕೋರ್ಟ್ ಅಥವಾ ಟ್ರಯಲ್ ಕೋರ್ಟ್ಗಳು ತಪ್ಪುಗಳನ್ನು ಮಾಡುವಂಥದ್ದನ್ನು ನಾವು ನೋಡಿರ್ತೀವಿ, ಆದರೆ ಹೈಕೋರ್ಟ್ಗಳು ತಪ್ಪು ಮಾಡುವಂಥದ್ದು ಬಹಳಷ್ಟು ವಿರಳ. ಅಂಥದ್ರಲ್ಲಿ ಈ ರೀತಿಯಾಗಿ ಜಾಮೀನನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಿದರೆ ಭಾಳಷ್ಟು ಗೊಂದಲ ಆಗ್ತಾ ಇದೆ ನಮಗೆ ಅನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಪವಿತ್ರ ಗೌಡ ಪರ ವಕೀಲರ ವಾದವನ್ನು ಕೇಳಿದರು. ಈ ಇಡೀ ಸಮಸ್ಯೆಗೆ ನೀವೇ ಮೂಲ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಎಲ್ಲ ವಾದ ಆದ ಬಳಿಕ ಇಡೀ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಮತ್ತೆ ಹೆಚ್ಚುವರಿ ವಾದವನ್ನು ಮಂಡಿಸೋದಿದ್ರೆ ಆರೋಪಿಗಳು 7 ದಿನದ ಅವರ ಪರ ವಕೀಲರು 7 ದಿನದಲ್ಲಿ 3 ಪುಟಗಳನ್ನು ಮೀರದಂತೆ ಒಂದು ಪ್ರತಿಕ್ರಿಯೆಯನ್ನು ಸಲ್ಲಿಸಬೇಕು. 1 ವಾರದ ಬಳಿಕ ನಾವು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದಿನ 1 ವಾರದ ಬಳಿಕ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೊಡುವ ಸಾಧ್ಯತೆಗಳಿದ್ದಾವೆ.